ಏನಾಯ್ತು ಅದೇ ಏನಾಯ್ತು? ಯಾರೋ ಇವರೆಲ್ಲ ಯಾಕೋ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರು? ಗೊತ್ತಿಲ್ಲ ಮಗ, ಇದ್ದಕ್ಕಿದ್ದಾಗೆ ಬಂದು ಮೈ ಮೇಲೆ ಬೀಳ್ತರು. ಯಾರೋ ನಿನ್ನ ಮೇಲೆ ಬೇಕು ಬೇಕು ಅಂತ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಕಣೋ. ಎಲೆಕ್ಷನ್ ಏನು ನಿಲ್ತಿದೆಯಲ್ಲ ಅದಕ್ಕೆ ನಿನ್ನ ಟಾರ್ಗೆಟ್ ಮಾಡ್ತಿರೋದು ನನಗೆ ಗೊತ್ತು ಕಣೋ. ಇದ್ರೂ ಇರ್ಬೋದು ಮಗ, ಅದ್ರಲ್ಲಿ ಇಬ್ಬರನ್ನ ನಾನು ನೋಡಿದ್ದೀನಿ. ಹುಡುಗಿನ ಕಿಡ್ನಾಪ್ ಮಾಡಿದ್ರು ಗೊತ್ತಾ, ಆದ್ರೆ ಯಾರು ಕೊಡೋರು ಅಂತ ಗೊತ್ತಿಲ್ಲ. ಗೊತ್ತಾದ್ರೆ ಮಾತ್ರ ಬರ. ನಿನ್ನ ಮೇಲೆ ಅಟ್ಯಾಕ್ ಮಾಡಿದವರಲ್ಲಿ ಆ ಹುಡುಗಿನ ಕಿಡ್ನಾಪ್ ಮಾಡಿದವರು ಇದ್ರು ಅಂತಂದಮೇಲೆ ಈ ಕೆಲಸ ಬೇರೆ ಯಾರ್ದೂ ಅಲ್ಲ, ನಿನ್ನ ವೈರಿ MLA ಸೂರ್ಯ ರಾಜಶೇಖರ್ದು. ಯಾಕಂದರೆ ಆ ರೌಡಿಗಳನ್ನ ಬಿಡ್ತಾನೆ ಆ ಹುಡುಗಿನ ಕಿಡ್ನಾಪ್ ಮಾಡಿಸಿರೋದು. ಇರ್ಬೋದು, ಆದರೆ ಅವ್ರನ್ನ ಕೊಲೆ ಮಾಡಿಸೋಷ್ಟು ಕೆಟ್ಟವ್ರು ಅಲ್ಲ ಸರ್. ಇದೆಲ್ಲ ನನಗೆ ನಂಬಕ್ಕೆ ಆಗ್ತಿಲ್ಲ. ನಂಬಲೇಬೇಕು ಆದಿತ್ಯ, ಇದು ರಾಜಕೀಯ. ನಿಮ್ಮ ತಾಯಿ ಎದುರುಗಡೆ ಎಲೆಕ್ಷನ್ ನಿಂತರೆ ಅವ್ರ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ನೀನು ಪ್ರೆಸ್ ಮೀಟ್ ಮಾಡಿ ಸೂರ್ಯ ಮಾಡಿ ಭ್ರಷ್ಟಾಚಾರನ ಹೊರಡೆ ತಂದಿದ್ದಕ್ಕೆ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನ್ನ ಮರ್ಯಾದೆ ಕಳ್ಕೊಂಡ ಸೂರ್ಯ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ತನ್ನ ಹೆಂಡತಿ ಆರ್ತಿನ ಎಲೆಕ್ಷನ್ ನಿಲ್ಲಿಸ್ತಾ ಇರೋದು. ಆರ್ತಿ ಅವರು ಎಲೆಕ್ಷನ್ ನಿಂತಿರೋದಕ್ಕೆ ನೀನು ಅವ್ರ ಎದುರು ಕಂಟೆಸ್ಟ್ ಮಾಡಬಾರ್ದು ಅಂತ ಸೂರ್ಯ ಮತ್ತು ಆರ್ಯ ಏನು ಬೇಕಾದರೂ ಮಾಡ್ತಾರೆ. ಹಾಗೇನಾದ್ರೂ ಅವ್ರು ನನ್ನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ಸರ್. ಒಬ್ಬೊಬ್ರನ್ನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ದುಡುಕ್ಬೇಡ ಆದಿ, ಇಂಥ ಟೈಮಲ್ಲಾದರೂ ನಿನ್ನ ಕೋಪ ಕಡಿಮೆ ಮಾಡ್ಕೋಬೇಕು. ನಿನ್ನಿಂದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಹೆಸರು ಕೆಟ್ಟೋಗುತ್ತೆ. ಆಗ ಎಲೆಕ್ಷನ್ ನಿಲ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಪರವಾಗಿಲ್ಲ ಸರ್, ನಾನು ಎಲೆಕ್ಷನ್ ನಿಲ್ಲಲ್ಲ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ಈ ರೀತಿ ಮಾಡಿದ್ದಾರೆ. ವಿಷಯ ಗೊತ್ತಾಗಿದ್ದರೆ ಅವ್ರು ಈ ಥರ ಮಾಡ್ತಿರಲಿಲ್ಲ ಸರ್. ಅದಕ್ಕೆ ಹೋಗಿ ಹೇಳ್ಬಿಡ್ತೀನಿ ನಾನು ಎಲೆಕ್ಷನ್ ನಿಲ್ತಿಲ್ಲ ಅಂತ. ಹಾಗೇನಾರು ಮಾಡ್ಬಿಟ್ಯಾ ಕಣೋ, ಈಗ ನೀನು ಎಲೆಕ್ಷನ್ ನಿಲ್ತಿದೀಯಾ ಅಂತ ಅವ್ರು ಸ್ವಲ್ಪ ಬೈದಲ್ಲಿದ್ದಾರೆ. ನೀನು ಎಲೆಕ್ಷನ್ ನಿಲ್ತಾ ಇಲ್ಲ ಅಂತ ಗೊತ್ತಾದರೆ ಹೇಳಕ್ಕೆ ಹೆಸರು ಇಲ್ಲದೆ ಮೂಲೆ ಗುಂಪು ಮಾಡ್ತಾರೆ. ಈಗ ನೀನು ತುಂಬ ಹುಷಾರಾಗಿರಬೇಕು, ಇಲ್ಲ ಅಂದರೆ ನಿನ್ನ ಪ್ರಾಣಕ್ಕೆ ಕುತ್ತು. ಹಾಗಾದರೆ ನಾನು ಏನು ಮಾಡಬೇಕು ಅಂತೀರಾ? ನಿನ್ನನ್ನು ನೀನು ಕಾಪಾಡ್ಕೊಳಕ್ಕೆ ಒಂದು ಮಾರ್ಗ ಇದೆ, ಅದು ಎಲೆಕ್ಷನ್. ಈಗ ನೀನು ರಾಜಕೀಯನ ರಣರಂಗಕ್ಕೆ ಇಳಿದಿದೆಯಾ. ಯುದ್ಧಕ್ಕೆ ಇಳಿದ್ಮೇಲೆ ಗೆಲ್ಲೋದಕ್ಕೆ ಮುಂದೆ ಆಗಬೇಕೆ ಹೊರತು ಎದುರುಗಡೆ ಇರೋ ವಿರೋಧಿ ಯಾರು ಅನ್ನೋದು ಮುಖ್ಯ ಆಗಬಾರ್ದು. ರಣರಂಗದಲ್ಲಿ ಸಂಬಂಧಿಗಳು ಬೆಲೆ ಕೊಟ್ಟರೆ ಕುರುಕ್ಷೇತ್ರದಲ್ಲಿ ಕರ್ಣನ್ಗಾಗಿದ್ದ ಗತಿ ನಿನಗೂ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡು. ಚಿದಂಬರಂ ಸರ್, ನೀವು ಕಳಿಸಿದ್ರಲ್ಲ ಆದಿತ್ಯನ ಎತ್ತೋದಕ್ಕೆ, ಆ ಕೆಲಸ ಆಗಲೇ ಇಲ್ಲ ಸರ್. ಆದಿತ್ಯ ಮತ್ತು ಆಟೋದನ್ನು ಸೇರಿಕೊಂಡು ನಮ್ಮ ಹುಡುಗರನ್ನೇ ಹೊಡೆದು ಕಳಿಸಿದ್ದಾರೆ ಸರ್. ಹಾಂ, ಈಗ ಅವನು ಇಲ್ಲೇ ಇದ್ದಾನೆ ಸರ್. ಅವ್ನಿಗೆ ಹೇಳಿದ್ದೀನಿ ನೀವು ಕೊಲೆ ಮಾಡೋಕ್ಕೆ ಬಂದ ಬೇರೆ ಯಾರೂ ಅಲ್ಲ, ಸೂರ್ಯನ ಕಡೆಯವರು ಅಂತ. ಆ ಹುಡುಗಿನ ಕಿಡ್ನಾಪ್ ಮಾಡಿದ ಹುಡುಗರನ್ನ ಆದಿತ್ಯ ಗುರ್ತಿಡ್ತಿದ್ದಾನೆ ಸರ್. ಅದಕ್ಕೆ ಈ ಕೆಲಸ ಮಾಡಿದ್ದು ಸೂರ್ಯನೇ ಅಂತ ಹೇಳಿ ನಂಬಿಸಿದ್ದೀನಿ. ಸರಿ, ನಾನು ಹೇಗಾದರೂ ಮಾಡಿ ಅವನಿಗೆ ಎಲೆಕ್ಷನ್ ನಿಲ್ಲೋ ಹಾಗೆ ಮಾಡ್ತೀನಿ. ಡೋಂಟ್ ವರಿ ಸರ್, ನೀವು ಯೋಚನೆ ಮಾಡಬೇಡಿ. ಆದಿತ್ಯ ಅನ್ನೋ ಬಲಿಕ ಬಕ್ರ ಬಕ್ಲಲ್ಲಿದ್ದಾಗ ಊರೆಲ್ಲ ಸುತ್ತೋ ಅವಶ್ಯಕತೆ ಇಲ್ಲ ಸರ್. ಮತ್ತೇನಾದ್ರು ಇದ್ರೆ ಫೋನ್ ಮಾಡ್ತೀನಿ. ಹೇಳೋ ಶಶು, ಹೇಳೋ. ಹೇಳಲ್ಲ. ನಾನೇನು ಮಾತಾಡಲ್ಲ. ನಾವು ಮಾತಾಡೋದು ಕೇಳಿಸ್ಕೊಂಡು ಚಕ್ರ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಮಾಡ್ಬಿಡ್ತಾನೆ. ನಾನು ಏನು ಹೇಳಲ್ಲ. ಅಲ್ಲ ಕಣೋ, ನೀನ್ ನನಗೂ ಹೇಳ್ದೇನೆ ಏನಾದ್ರೂ ಪ್ಲಾನ್ ಮಾಡಿದ್ರೆ ನಾನು ನಿನ್ ಜೊತೆ ಹೇಗೆ ಸಹಕರಿಸೋದು? ನಾ ಹೇಳಿದ್ದಕ್ಕೆಲ್ಲ ಹೂ ಅಂತ ತಲೆ ಆಡಿಸು ಸಾಕು ನೀನು. ಹಾ, ಓ, ಏನೋ ದೀರ್ಘವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಓ ಸಾರಿ, ನಾವು ಬಂದು ಡಿಸ್ಟರ್ಬ್ ಮಾಡಿದ್ವಿ ಅಂತ ಕಾಣುತ್ತೆ. ನೀವು ಕಂಟಿನ್ಯೂ ಮಾಡಿ, ನಾವೇನು ಡಿಸ್ಟರ್ಬ್ ಮಾಡಲ್ಲ. ನಡಿ ಜಾಸ್. ಅಂಥ ಸೀಕ್ರೆಟ್ ಏನೂ ಇಲ್ಲ. ನಾಳೆ ದೇವಸ್ಥಾನದಲ್ಲಿ ಜಾಸ್ಮಿನ್ಗೋಸ್ಕರ ಅತ್ತೆ ಪೂಜೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವೆಲ್ಲ ನಾಳೆ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು. ನನಗೂ ದೇವ್ರ ಪೂಜೆ ಅದೆಲ್ಲ ಅಷ್ಟೊಂದು ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಹೌದು, ನಾಳೆ ಬೆಳಿಗ್ಗೆ ನೀನು ಚಕ್ರಿ ಬೇಗ ರೆಡಿ ಆಗ್ಬಿಡಿ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಅಜ್ಜಿ ಏನಿದೆಲ್ಲ, ನಂಗೆ ಪೂಜೆ ಗೀಜೆ ಎಲ್ಲ ಇಷ್ಟ ಆಗಲ್ಲ ಅಜ್ಜಿ. ಕರೆಕ್ಟ್ ಜಾಸ್.
ಪೂಜೆ ನೆಪದಲ್ಲಿ ಬರೀ ದುಡ್ಡು ವಸೂಲಿ ಮಾಡ್ತಾರೆ ಹೊರತು ಅದರಿಂದ ಏನೂ ಪ್ರಯೋಜನ ಇಲ್ಲ. ನನಗಿದೆಲ್ಲ ಇಷ್ಟ ಇಲ್ಲ, ನಾನು ಬರಲ್ಲ. ಜಾಸ್ಮಿನ್, ಏನಮ್ಮ ನೀನು? ಅಲ್ಲ ಕಣಮ್ಮ, ನಾನು ಪೂಜೆ ಮಾಡಿಸಿರೋದೇ ನಿನಗೂ ಚಕ್ರಿಗೂ ಒಳ್ಳೇದಾಗ್ಲಿ ಅಂತ. ನೀನೇ ಪೂಜೆಗೆ ಬರಲಿಲ್ಲ ಅಂದ್ರೆ ಹೇಗೆ ಹೇಳು? ಅಜ್ಜಿ ಪ್ಲೀಸ್ ನನ್ನನ್ನು ತುಂಬಾ ಫೋರ್ಸ್ ಮಾಡಬೇಡಿ. ಅದು ಅಲ್ಲದೆ ಚಕ್ರಿಗೂ ಇಷ್ಟ ಇಲ್ಲ, ನಾವಿಬ್ರು ಎಲ್ಲಿಗೂ ಬರಲ್ಲ ಅಷ್ಟೇ. ನಿಂತಿದ್ಯಲ್ಲ, ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದು ಅವಳಿಗೆ ನನ್ನ ಜೊತೆ ಬರೋದಕ್ಕೆ. ಜಾಸ್ಮಿನ್, ನಿನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂದ್ರೆ ಏನಂತೆ? ನಿಮ್ಮ ಅತ್ತೆಗಿದ್ರಲ್ಲೆಲ್ಲ ನಂಬಿಕೆ ಇದೆ. ಅವ್ರಿಗೋಸ್ಕರ ನಾವೆಲ್ಲ ಒಂದ್ ದಿವಸ ದೇವಸ್ಥಾನಕ್ಕೆ ಹೋಗಿ ಬರಬಾರ್ದಾ? ಅದು ಹಾಗಲ್ಲ ಡ್ಯಾಡ್. ಜಾಸ್ಮಿನ್, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವೇನೆ? ನಾನು ನಿಮ್ಮ ಅಮ್ಮನ ಜಾಗದಲ್ಲಿ ನಿಂತ್ಕೊಂಡು ಸಾಕಿ ಬೆಳೆಸಿದ್ದೀನಿ. ನಾನು ಕರೆದ್ರೆ ಬರಲ್ಲ ಅಂತಿದ್ಯಾ? ಒಂದ್ ವೇಳೆ ನಿಮ್ಮ ಅಮ್ಮನೇ ಪೂಜೆ ಇಟ್ಕೊಂಡು ಬಾ ಅಂತ ಕರೆದಿದ್ರೆ ಬರಲ್ಲ ಅಂತ ಹೇಳ್ತಿದ್ಯಾ? ಸರಿ ಅಜ್ಜಿ, ನಾನು ನಾಳೆ ಬರ್ತೀನಿ. ಥ್ಯಾಂಕ್ಸ್ ಕಣೆ. ನೀನು ಒಬ್ಳೇ ಅಲ್ಲ, ಚಕ್ರಿನೂ ಏನಾದ್ರೂ ಮಾಡಿ ಒಪ್ಸೆ. ಓಕೆ, ಟ್ರೈ ಮಾಡ್ತೀನಿ. ಗುಡ್ ಗರ್ಲ್. ಶಶು, ಹೇಗೆ? ಏನೋ ನೀನು ನನಗೂ ಹೇಳ್ದೇನೆ ಏನೋ ಪ್ಲಾನ್ ಮಾಡಿ ನನ್ನನ್ನೇ ತಬ್ಬಿಬ್ ಮಾಡ್ಬಿಟ್ಟಿಯಲ್ಲ. ಶಶು, ಈಗಲಾದ್ರೂ ಹೇಳೋ ನಿನ್ ಪ್ಲಾನ್ ಏನು ಅಂತ. ನಾಳೆ ದೇವಸ್ಥಾನಕ್ಕೆ ಬಾ, ನಿನಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲೂ ಸಸ್ಪೆನ್ಸ್. ಜಾಸ್ ಮುಂದೆ ನನ್ನ ಸಿಕ್ಕಾಕ್ಸೋದಕ್ಕೆ ಇವರಿಬ್ಬರು ಯಾವುದೋ ಹೊಸ ಬಲೆ ಎಣಿತಾ ಇರೋ ಹಾಗಿದೆ. ನಾಳೆ ದೇವಸ್ಥಾನದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಯಾವ ಪೂಜೆ ಇಟ್ಕೊಂಡಿದ್ದಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ಇರಲಿ, ಹೇಗಿದ್ರು ನಾಳೆ ಗೊತ್ತಾಗೇ ಆಗುತ್ತಲ್ಲ. ಶಶಾಂಕ್, ಈ ಚಕ್ರಿ ಮೇಲೆ ಚಕ್ರ ತಿರುಗಿಸ್ಬೇಕು ಅಂದ್ಕೊಂಡಿದ್ದೀರಾ? ನೋಡ್ತಾ ಇರಿ, ಈ ಚಕ್ರಿಯ ಚಕ್ರನ ಹೇಗೆ ಉಲ್ಟಾ ತಿರುಗಿಸ್ತಾನೆ ಅಂತ. ಹೇಳೋದಿ? ಏನ್ ಹೇಳೋದು? ಏನ್ ಹೇಳೋದು? ನಿನ್ ಗಂಡ ಮತ್ತೆ ನಿನ್ ಮಗನ್ಗೆ ಹೇಳ್ಬಿಡಮ್ಮ, ನನ್ಗೆ ಹೀಗೆ ಕಾಟ ಕೊಡ್ತಿದ್ದೆ, ನಾನ್ ಮಾತ್ರ ಹೋದ್ರೆ ಸುಮ್ಮನೆ ಬಿಡಲ್ಲ ಅಂತ. ನಿನಗೇನು ತಲೆ ಕೆಟ್ಟಿದ್ಯಾ? ಏನು ಮಾತಾಡ್ತಿದ್ಯಾ ಅನ್ನೋದು ಪರಿಜ್ಞಾನ ಇದೆ ನಿನಗೆ? ಅವರಿಬ್ರೇನು ಮಾಡಿದ್ರು ನಿನಗೆ? ಏನು ಏನ್ ಮಾಡಿದ್ರ? ಅದನ್ನು ನನ್ನ ಬಾಯಿಂದಾನೆ ಕೇಳ್ಬೇಕಾ? ಕೇಳು, ಹೇಳ್ತೀನಿ. ನಿನ್ ಮಗ ಮತ್ತೆ ಗಂಡ ನನ್ನ ಸಾಯಿಸೋದಿಕ್ಕಂತ ಹುಡುಗರು ಬಿಟ್ಟಿದ್ದಾರೆ. ನಿನ್ ವಿರುದ್ಧ ಎಲೆಕ್ಷನ್ ನಿಲ್ಬಾರ್ದು ಅಂತ. ಇವತ್ತು ಒಂದು ಕ್ಷಣ ನಾ ಹೆಸರ ತಪ್ಪಿದ್ರು ಎಣವಾಗಿರ್ತಿದ್ದ, ಗೊತ್ತಾಮ ನಿನ್ಗೆ? ಅವ್ರಿಗೆ ಹೇಳ್ಬಿಡಮ್ಮ, ನನ್ ತಂಟೆಗೆ ಏನಾದ್ರೂ ಇನ್ನೊಂದ್ಸಲ ಬಂದ್ರೆ ಸಾಕ್ಷಾತ್ ಯಮಧರ್ಮನ್ನೇ ಮನೆ ಕರೆದಾಗೆ ಅಂತ. ಮುಚ್ಚೋ ಬಾಯಿ. ನಿನ್ನನ್ನು ಸಾಯಿಸೋದಕ್ಕೆ ನಿನಗೆ ಅವ್ರ ಮೇಲೆ ಇರೋಷ್ಟು ಕೋಪ ದ್ವೇಷ ಅವ್ರಿಗೆ ನಿನ್ನ ಮೇಲಿಲ್ಲ. ಸುಮ್ಮನೆ ಅವ್ರನ್ನ ದೂಷಣೆ ಮಾಡಬೇಡ. ಹಾಗಾದ್ರೆ ನಾ ಸುಳ್ಳು ಹೇಳ್ತಾ ಇದೀನಿ ಅಂತನಾ? ನೀನು ಸುಳ್ಳು ಹೇಳ್ತಿದ್ಯೋ ನಿಜ ಹೇಳ್ತಿದ್ಯೋ ಅನ್ನೋದು ನನಗೆ ಬೇಡವಾದ ವಿಷಯ. ನೀನು ಎಲೆಕ್ಷನ್ ನಿಲ್ಲೋದ್ರಿಂದ ಇಲ್ಲಿ ಯಾರಿಗೂ ತೊಂದರೆ ಇಲ್ಲ, ಯಾರಿಗೂ ಸಮಸ್ಯೆನೂ ಆಗ್ತಾ ಇಲ್ಲ, ಲಾಭ ನಷ್ಟನೂ ಇಲ್ಲ. ಪರವಾಗಿಲ್ಲ, ಗಂಡ ಮಗ ಇಬ್ರು ಸೇರ್ಕೊಂಡು ನಿನ್ ಬ್ರೈನ್ನ ಸರಿಯಾಗಿ ವಾಶ್ ಮಾಡಿದ್ದಾರೆ. ಎಲೆಕ್ಷನ್ ಅಲ್ಲಿ ನಿನ್ ವಿರುದ್ಧ ನಾನು ನಿಲ್ಬಾರ್ದು ಅಂತ ನಿನ್ನ ಸರಿಯಾಗಿ ತಯಾರು ಮಾಡಿದ್ದಾರೆ. ಅಮ್ಮ, ಅದೇನೇ ಆದ್ರೂ ಸರಿ, ನಾನು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೇ ಮಾಡ್ತೀನಿ. ಅದು ನಿನ್ನಿಷ್ಟ ಕಣೋ. ನಾನಾಗಲಿ ಸೂರ್ಯ ಅವರಾಗಲಿ ಅಮ್ಮ ಆಗಲಿ ನಿನಗೆ ಯಾರು ವಿರೋಧ ಮಾಡಲ್ಲ. ನಿನ್ನ ನಿರ್ಧಾರ, ನಿನ್ನ ಭವಿಷ್ಯ. ನಿನಗೇನು ಬೇಕೋ ಅದನ್ನು ಮಾಡು. ನಾವು ಯಾರು ನಿನಗೆ ತೊಂದರೆ ಮಾಡಲ್ಲ. ನೋಡಮ್ಮ, ನಿನಗಿವಾಗ ಏನೇ ಹೇಳಿದ್ರು ನೀನು ಕೇಳೋ ಸ್ಥಿತಿಲಿಲ್ಲ. ಇನ್ನೊಂದು ಸಲ ನನ್ನ ಮೇಲೆ ಅಟ್ಯಾಕ್ ನಡಿಬೇಕಲ್ಲ, ಅವ್ರನ್ನ ಅಲ್ಲೇ ಒದ್ದು ನಿನ್ನ ಮುಂದೆ ನಿಲ್ಸಿ ಮಾತಾಡ್ತೀನಿ.
ಆಗ ಗೊತ್ತಾಗುತ್ತೆ ನಿನ್ ಗಂಡನ್ ಬಂಡವಾಳ ಏನು ಅಂತ. ಆರ್ತಿ, ಯಾಕೆ ಒಂಥರ ಇದೆಯಾ? ಯಾರು ಫೋನ್ ಮಾಡಿದ್ದು? ಆದಿಮ್ಮ, ಸೂರ್ಯ ಅವರು ಮತ್ತು ಹರ್ಯ ಸೇರಿ ಅವನನ್ನು ಕೊಲೆ ಮಾಡಿಸಿದ ರೌಡಿಗಳು ಕಳಿಸಿದ್ದಾರೆ ಅಂತ ಹೇಳ್ದ. ಅವ್ರಿಗೆ ತಲೆಗಿಲೆ ಕೆಟ್ಟಿದ್ಯಂತ. ಸೂರ್ಯ ಅವ್ರು ಎಂಥವ್ರು ಅಂತ ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಮ್ಮ, ಆದರೆ ಅವನು ಮಾತ್ರ ನನ್ನ ನಂಬಲ್ಲ. ನಮ್ಗೆ ಕೂಡ್ದು ಆದಿ ಈ ರೀತಿ ಫೋನ್ ಮಾಡಿ ಹೇಳ್ದ ಅಂತ ಸೂರ್ಯ ಅವರಿಗಾಗಲಿ ಆರ್ಯಂಗಾಗಲಿ ಹೇಳಕ್ಕೆ ಹೋಗಬೇಡ. ಸೂರ್ಯ ಅವ್ರ ಮನಸ್ಸು ತುಂಬ ಸೂಕ್ಷ್ಮ. ವಿಷಯ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ ಕಣೆ. ಗೊತ್ತಮ್ಮ ನನಗೆ, ಸೂರ್ಯ ಅವರು ತುಂಬ ಸೂಕ್ಷ್ಮ. ಅವ್ರು ಕೊಲೆ ಮಾಡೋ ಮಟ್ಟಕ್ಕೆ ಇಳಿಯಲ್ಲ. ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಅವನನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ಆದರೆ ಅದು ಯಾಕೆ ಅವನಿಗೆ ಅರ್ಥ ಆಗ್ತಿಲ್ವ ಗೊತ್ತಾಗ್ತಿಲ್ಲ ನನಗೆ. ಅದು ಅರ್ಥ ಆದರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನೀನು ಅವನಿಗೆ ಹೇಳಿ ಅರ್ಥ ಮಾಡಿಸುತ್ತಾನೆ. ಯಾಕೆ ಸುಮ್ಮನೆ ಇದೆಯಾ? ಕೇಳೋಂಥ ಸ್ಥಿತಿಲಿ ಅವನಿಲ್ಲ ಅಮ್ಮ. ಯಾಕೆ ಹೇಳಿ? ಇದನ್ನಲ್ಲ ಅಪ್ಪ ಅಂತ ಅನ್ಸ್ಕೊಳೋನು ಶಶಾಂಕ್. ಮೊದಲು ಅವನಿಂದ ಅವನನ್ನು ದೂರ ಮಾಡಬೇಕು. ನನಗೀಗ ಇರೋದು ಅದೇ ದೊಡ್ಡ ಸವಾಲು. ಅದು ಯಾರ ಹತ್ರ ಹೇಗೆ ಹೇಳ್ಕೊಳ್ಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಮನಸ್ಸಲ್ಲಿ ಎಷ್ಟೆಲ್ಲ ನೋವುಗಳನ್ನು ಇಟ್ಕೊಂಡಿದ್ಯಾ ನೀನು. ಒಂದು ಕಡೆ ಮಗ, ಇನ್ನೊಂದು ಕಡೆ ಗಂಡ. ಇಬ್ಬರಲ್ಲಿ ಯಾರನ್ನ ಓಲೈಸಬೇಕು ಅನ್ನೋ ಗೊಂದಲ. ಇನ್ನೊಂದು ಕಡೆ ಆ ನೀಚ ಶಶಾಂಕ್ ಆದಿಗೆ ಏನೇನೆಲ್ಲ ಹೇಳ್ಕೊಟ್ಟು ಅವನನ್ನು ಏನು ಮಾಡಿಬಿಡ್ತಾನೋ ಅನ್ನೋ ಭಯ. ಈ ಪಾಪ ಕಣ್ಣಿಂದ ಇನ್ನೂ ಏನೇನು ನೋಡಬೇಕು ನಾನು. ಏನು ಮಾಡೋಕ್ಕಾಗತ್ತೆ ಅಮ್ಮ? ಆದಿತ್ಯನಂತ ಮಗ ಹೆತ್ತ ಮೇಲೆ ಅನುಭವಿಸ್ಲೇಬೇಕು. ಅವನು ಯಾವಾಗ ತನ್ನ ಕೋಪ ದ್ವೇಷನೆಲ್ಲ ಬಿಟ್ಬಿಟ್ಟು ಒಳ್ಳೆ ಮನುಷ್ಯ ಆಗ್ತಾನೋ ಅವತ್ತೇ ನೆಮ್ಮದಿ ನನಗೆ. ಆದರೆ ನನಗೊಂದು ಅರ್ಥ ಆಗಲಿಲ್ಲ. ಆದಿತ್ಯನ ಕೊಲ್ಲೋದಕ್ಕೆ ಹೊಡೆಯೋಕೆ ಬಂದಿದ್ರು ಅಂತ ಹೇಳ್ದ. ಯಾರಿರ್ಬೋದು? ಅವನನ್ನು ಯಾರೇ ಹೊಡೆಯೋಕ್ಕೆ ಬರ್ತಾರೆ? ಸುಮ್ಮನೆ ನನ್ನನ್ನು ಕೊಲೆ ಮಾಡೋಕ್ಕೆ ಬಂದರು, ಹೊಡೆಯೋಕ್ಕೆ ಬಂದರು ಅಂತ ನಿನ್ಗೆ ಹೇಳಿ ನೀನು ಮನ್ಸು ಕರಗಿ ನೀನು ಅವನ ಜೊತೆಗೆ ಹೋಗ್ತೀಯಾ ಅಂತ ಅವ್ನು ಮಾಡ್ತಿರೋ ನಾಟಕ ಇದು. ಯಾವುದೇ ಕಾರಣಕ್ಕೂ ಅವನ ಮಾತನ್ನು ನಂಬೇಡ ನೀನು. ಅವ್ರಿಗೆ ನೀನು ಬೇಕೇ ಬೇಕು ಅನ್ನೋದಾದರೆ ಅವನೇ ಇಲ್ಲಿಗೆ ಬರಲಿ ಕಡೆ. ಗೊತ್ತಾಯ್ತಾ? ಸರಿಮ್ಮ. ಏಯ್, ನ್ಯಾಯವಾಗಿ ಪೊಲೀಸ್ ಕೆಲಸ ಮಾಡೋದ್ ಕಲಿ. ಅದನ್ನ ಬಿಟ್ಟು ರೌಡಿಸಮ್ಗೆ ಯಾಕೆ ಹೊಳಿತ್ಯಾ? ರೌಡಿಸಮ್ ಮಾಡೋ ದರ್ದು ನನಗಿಲ್ಲ ಕಣೋ. ಅಂಥದ್ದೇನಿದ್ರು ನಿನ್ನ ಕೆಲಸ. ಹೇಗಿದ್ರು ಫಸ್ಟಿಂದನೂ ರೌಡಿ ಅಲ್ವಾ ಅಂತ ಯೋಚನೆಗಳು ನಿನಗೆ ಬರೋದು. ಇನ್ನೊಂದು ಸಲ ನನ್ನ ರೌಡಿ ಅಂತ ಕರೆದ್ರೆ ನಾನು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಏನೋ ಮಾಡ್ತೀಯಾ? ಏನು ಮಾಡ್ತೀಯಾ? ಕೈ ಇಟ್ಟು ನೋಡು, ಅದ್ರ ಪರಿಣಾಮ ಏನಾಗುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ. ಈ ನಿನ್ ಪೊಲೀಸ್ ದರ್ಪನ ನನ್ನ ಮುಂದೆ ತೋರಿಸ್ಬೇಡ. ನನ್ನ ಸಾಯಿಸೋಕಂತ ರೌಡಿಗಳು ಕಳ್ಸಿದ್ರಲ್ಲ, ಅದು ಸುಳ್ಳ? ಲೋ, ನಿನಗೇನಾದ್ರು ತಲೆ ಕೆಟ್ಟಿದ್ಯಾ? ಅಷ್ಟಕ್ಕೂ ನಿನ್ನನ್ನು ಯಾಕೋ ನಾವು ಕೊಲೆ ಮಾಡಿಸ್ಬೇಕು? ಅದರಿಂದ ನಮಗೇನು ಲಾಭ? ಸುಮ್ಮನೆ ಇಲ್ದೇ ಇರೋ ಅಪ್ಪಂದೆ ಮಾಡಬೇಡ, ಪರಿಣಾಮ ನೆಟ್ಟಿಗಿರಲ್ಲ. ಹೇಳ್ತೀನಿ ಕೇಳ. ಇವತ್ತು ನನ್ನ ಸಾಯಿಸೋಕಂತ ಬಂದಿದ್ರಲ್ಲ ರೌಡಿಗಳು, ಅವರಲ್ಲಿ ಆ ಹುಡುಗಿನ ಕಿಡ್ನಾಪ್ ಮಾಡ್ತಾರ ನಿಮ್ಮಪ್ಪ, ಆ ರೌಡಿಗಳು ಇದ್ರು. ಇದ್ರಲ್ಲೇ ಗೊತ್ತಾಗುತ್ತೆ ನನ್ನ ಸಾಯಿಸೋಕ್ ಕಳ್ಸಿದ್ ಯಾರು ಅಂತ. ಬಾಯಿ ಬಂದಾಗ ಮಾತಾಡ್ಬೇಡ. ರೌಡಿಗಳನ್ನ ನೀನು ಅಟ್ಯಾಕ್ ಮಾಡಿದ್ರೆ ಹೋಗಿ ಕಂಪ್ಲೇಂಟ್ ಕೊಡು, ಒಂದು ಕೈ ನಾನು ನೋಡ್ಕೊಳ್ತೀನಿ. ಅದನ್ನ ಬಿಟ್ಟು ಸುಮ್ಮನೆ ಡ್ಯಾಡ್ನ ಬ್ಲೇಮ್ ಮಾಡಬೇಡ. ಕೊಡ್ತೀನೋ? ಕೊಡ್ತೀನಿ. ಕಂಪ್ಲೇಂಟ್ ಕೊಡ್ದೆ ನಾನು ಬಿಟ್ಬಿಡ್ತೀನಾ? ಕಂಪ್ಲೇಂಟ್ ಕೊಟ್ಟಾಗ್ಲಾದ್ರೂ ನಿಂದು ನಿಮ್ಮಪ್ಪನ ಬಂಡವಾಳ ಬಯಲಿಗೆ ಬರುತ್ತೆ. ನೀವುಗಳು ಏನೇ ಕಸರತ್ ಮಾಡಿದ್ರು ಸರಿ, ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೇ ಮಾಡ್ತೀನಿ. ನೀನಲ್ಲ, ನಿಮ್ಮಪ್ಪ ಅಲ್ಲ, ನಿಮ್ಮ ತಾತ ಬಂದ್ರು ಅದನ್ನ ಬದಲಾಯಿಸಕ್ಕಾಗಲ್ಲ. ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಇಷ್ಟು ದಿನ ನೀನು ನಿಮ್ಮ ಅಪ್ಪ ಅಂತ ಮಾತಾಡ್ತಿದ್ದೆ,
ಅಣ್ಣ ಅಂತ ಸಹಿಸ್ಕೊಂಡಿದ್ದೀನಿ. ತಾತ ಗೀತ ಅಂತ ಮಾತಾಡಿದ್ರೆ ಎನ್ಕೌಂಟ್ರಲ್ಲಿ ಎತ್ಬಿಡ್ತೀನಿ. ಲೋ ಬರೀ ಡೈಲಾಗ್ ಒಳ್ಳೇದೇ ಆಗೋಯ್ತಲ್ಲೋ, ಆಕ್ಷನ್ ಯಾವಾಗ ಮಾಡ್ತೀಯಾ? ಏ ಚೈಲ್ಡು ಮಾತಾಡೋ. ನಿನ್ನ ಹತ್ರ ಏನೋ ಮಾತು? ತಲೆ ಕೆಟ್ಟಿರೋರು ಮಾತಾಡ್ಬೇಕಷ್ಟೇ ನಿನ್ನ ಹತ್ರ. ತಲೆ ಕೆಟ್ಟಿರೋದು ನನಗಲ್ಲ ರಾಜ, ನಿನಗೆ. ನಿನ್ನೂ ನಿಮ್ಮಪ್ಪನು ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸೈಲೆಂಟಾಗಿ ಕಳ್ಸು. ಏ ಮುಚ್ಕೊಂಡು ಹೋಗ. ಇಂಥ ಲೋಫರ್ ಹತ್ರ ನನಗೇನೋ ಮಾತು. ಹುಷಾರಾಗಿ ಹೋಗು, ರೌಡಿಗಳ ಹತ್ರ ಇಕ್ಕಿಸ್ಕೊಳ್ಬೇಡ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ, ಎರಡೂ ಕಿವಿಯಿಂದ ಕೇಳಿಸ್ಕೊ. ಇವತ್ತು ನಮ್ಮಮ್ಮ ನನ್ನ ಮನೆಯಿಂದ ಆಚೆ ಹಾಕಿರ್ಬೋದು, ಆದರೆ ಒಂದಲ್ಲ ಒಂದಿನ ನಮ್ಮಮ್ಮನ ನನ್ನ ಜೊತೆ ಹೇಗೆ ಕರ್ಕೊಂಡೋಗ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೂರ್ಯ ಅವರೇ, ಕಾಫಿ ಕೊಡ್ಲಾ? ಏನು ಬೇಡ. ಯಾಕೊಂಥರ ಇದ್ದೀರಾ? ಏನಾಯ್ತು? ಎಲ್ಲ ಮುಳುಗೋಯ್ತು. ಇಷ್ಟು ದಿನ ನಾನು ಕಂಡ ಕನಸು, ಆಸೆ, ಆಕಾಂಕ್ಷೆ ಇದೆಲ್ಲ ಮಣ್ಪಾಲಾಗೋ ದಿನ ಬಂದಾಯಿತು. ಏನು ಹೇಳ್ತಾ ಇದ್ದೀರಾ ನೀವು? ಇನ್ನೇನು ಹೇಳಬೇಕು? ನೀವು ಎಲೆಕ್ಷನ್ಗೆ ನಿಲ್ತಾ ಇರೋದಕ್ಕೆ ನನಗೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ. ಇಲ್ಲಾಂದರೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀನಿ ಅಂತ ಕೂತಿದ್ದಾರೆ. ನಾನು ಎಲೆಕ್ಷನ್ ನಿಲ್ಲೋದಕ್ಕೂ ನೀವು ಪಕ್ಷ ಬಿಟ್ಟು ಬರೋದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ನೀವು ನನ್ನ ಹೆಂಡತಿಯಾಗಿ ನನ್ನ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ನಿಂತರೆ ಅದು ನಮ್ಮ ಪಕ್ಷಕ್ಕೆ ಧಕ್ಕೆ ಬರುತ್ತೆ. ನಾನು ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೀನಿ ಅಂತ ಅವ್ರಿಗೆ ಅನುಮಾನ ಬರಲ್ವಾ? ಅವ್ರು ಹೇಳೋದಕ್ಕಿಂತ ಮುಂಚೆನೇ ನೀವೇ ಬಿಟ್ಟು ಬಂದ್ಬಿಡಿ. ನಿಮ್ಮ ಪಕ್ಷಕ್ಕೆ ನೀವೆಷ್ಟೆಲ್ಲ ಮಾಡಿದ್ದೀರಾ, ಅದನ್ನೆಲ್ಲ ಮರೆತು ರಾಜೀನಾಮೆ ಕೇಳಿದ್ರಲ್ಲ ಅವರು. ನಿಮ್ಮ ಮೇಲೆ ಆಪಾದನೆ ಬಂದಾಗ ಅದನ್ನ ಸಮರ್ಸ್ಕೊಳ್ದೆ ರಾಜೀನಾಮೆ ಕೇಳಿದ್ರಲ್ಲ, ಅದು ಸರಿನಾ? ರಾಜಕೀಯ ನಿಮಗೆ ಅರ್ಥ ಆಗಲ್ಲ. ನಾನು ರಾಜೀನಾಮೆ ಕೊಡ್ತಿದ್ರೆ ಪಕ್ಷಕ್ಕೆ ಮುಜುಗರ ಆಗುತ್ತೆ. ವಿರೋಧ ಪಕ್ಷದವರು ಸರ್ಕಾರ ನಡೆಸೋದಕ್ಕೆ ಬಿಡಲ್ಲ. ನಿಮ್ಮನ್ನು ಉಳಿಸ್ಕೊಳ್ಬೇಕು ಅಂತ ನಿಮ್ಮ ಪಕ್ಷದ ಸಿ ಎಂಗಾಗಲಿ ಅಧ್ಯಕ್ಷರಿಗಾಗಲಿ ಇದ್ದಿದ್ದರೆ ಇವತ್ತು ಎಂಕ್ವೈರಿ ಕಮಿಷನರ್ನ ನೇಮಕ ಮಾಡ್ತಾಯಿದ್ರು. ನಿಮ್ದು ಯಾವುದೇ ತಪ್ಪಿಲ್ಲ ಅಂತೇಳಿ ನಿರೂಪಿಸ್ತಾ ಇದ್ರು. ಆದರೆ ಅದು ಹಾಗಾಗಲಿಲ್ಲ. ವಿಷಯ ಹೀಗಿದೆ ಅಂತ ಅಂದಮೇಲೆ ಪಕ್ಷ ಬಿಟ್ಟು ಬರೋದ್ರಲ್ಲಿ ಯಾವ ತೊಂದರೆ ಇದೆ? ನಾನು ಪಕ್ಷ ಬಿಟ್ಟು ಬಂದರೆ ಹೆಂಡತಿಗೋಸ್ಕರ ಪಕ್ಷ ಬಿಟ್ಟ ಅಂತ ಹೇಳ್ತಾರೆ. ಮಾಡದೇ ಇರೋ ತಪ್ಪನ್ನ ಮಾಡಿದೆ ಅಂತ ಪ್ರೂವ್ ಮಾಡ್ತಾರೆ. ಅದನ್ನು ಜನಗಳು ನಂಬೋ ಹಾಗೆ ಮಾಡ್ತಾರೆ. ಇಡೀ ಪಕ್ಷದವರೇ ನನ್ನ ವಿರುದ್ಧ ನಿಂತ್ಕೋತಾರೆ. ಮುಂದೆ ಏನಾಗುತ್ತೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂದರೆ ನೀವು ಪಕ್ಷ ಬಿಟ್ಟು ಬರಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರಾ? ತೀರ್ಮಾನ ಅಂತ ಏನೂ ಮಾಡಿಲ್ಲ. ಇರೋ ವಿಷಯನ ಹೇಳಿದ್ದೀನಿ. ನಾನೊಂದು ಮಾತು ಹೇಳ. ಏನು? ನಾನು ಪಕ್ಷ ಬಿಟ್ಟು ಬರಬೇಕು ಅಂತ ಹೇಳ್ತೀರ ತಾನೆ? ನನಗೆ ಅನಿಸ್ತಾ ಇರೋದು ಅದೇ. ನಿಮ್ಮ ಪಕ್ಷ ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂದಮೇಲೆ ನೀವಲ್ಲಿದ್ದೇನು ಪ್ರಯೋಜನ? ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತಾಡ್ಬಿಡಿ. ರಾಜಕೀಯ ಅಂದರೆ ಮಾರ್ಕೆಟಲ್ಲಿ ತರಕಾರಿ ವ್ಯಾಪಾರ ಮಾಡೋ ಹಾಗಲ್ಲ. ಯಾವ ಟೈಮ್ನಲ್ಲಿ ಯಾರು ಏನು ಬೇಕಾದರೂ ಮಾಡ್ತಾರೆ, ಯಾರು ಏನು ಬೇಕಾದರೂ ಆಗ್ತಾರೆ. ನಾನು ಪಕ್ಷನ ಬಿಟ್ಟು ಬರಬೇಕು ಅನ್ನೋದನ್ನು ಬಿಟ್ಟು ನೀವು ಎಲೆಕ್ಷನ್ಗೆ ನಿಲ್ಲೋ ಯೋಚನೆ ಬಿಟ್ಬಿಡಿ. ಹಾಗೆಲ್ಲ ಸರಿ ಹೋಗುತ್ತೆ. ಅದು ಮಾತ್ರ ಸಾಧ್ಯ ಇಲ್ಲ. ನನ್ನಿಂದ ನೀವು ಸಂಕಟನ ಅನುಭವಿಸ್ತೀರಾ ಅನ್ನೋ ಹಾಗಿದ್ರೆ ಎಲೆಕ್ಷನ್ ಮುಗಿಯೋವರೆಗೂ ನಾನು ಬೇರೆ ಕಡೆ ಇದ್ಬಿಡ್ತೀನಿ. ಆದರೆ ಎಲೆಕ್ಷನಿಂದ ದೂರ ಇರೋಂಥ ಮಾತ್ರ ಹೇಳಿಬಿಡಿ. ಇದೇ ನಿಮ್ಮ ಕೊನೆ ತೀರ್ಮಾನನಾ? ಹೌದು, ಇದೇ ನನ್ನ ಕೊನೆ ತೀರ್ಮಾನ.